ವಿಶ್ವಕಪ್ನ ಮಾಲೀಕ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಅಂತೂ ಕೆರಳುತ್ತಾ ಇದೆ. ಇನ್ನೇನು ಗಂಟೆಗಳು ಪಾಸ್ ಆದ ಹಾಗೇನೆ ಕ್ಯೂರಿಯಾಸಿಟಿ ಜೊತೆಗೆ ಎಕ್ಸೈಟ್ಮೆಂಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಎಲ್ಲರದ್ದು ಪ್ರಾರ್ಥನೆ ಒಂದೇನೆ, ಭಾರತ ಇವತ್ತು ಗೆಲ್ಲಲೇಬೇಕು ಅಟ್ ಎನಿ ಕಾಸ್ಟ್ ಅಂತ. ಇಫು ಬಟ್ಸು ಇಲ್ವೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ ಅಂತ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಶ್ವ ಸಮರಕ್ಕೆ ಕಹಳೆ ಮುಳುಗಲಾಗುತ್ತೆ. ಎಚ್ಚರಿಕೆಯ ಆಟ ಆಡೋದಕ್ಕೆ ಟೀಂ ಇಂಡಿಯಾ ಕಠಿಣ ತಾಲೀಮನ್ನ ಕೂಡ ಈಗಾಗಲೇ ನಡೆಸಿದೆ. ಪಂದ್ಯದ ದಿಕ್ಕನ್ನೇ ಬದಲಾಯಿಸುತ್ತಾ ಹಿಟ್ಮ್ಯಾನ್ ಶರ್ಮಾ ಟೀಮ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎದುರಾಳಿಗಳನ್ನ ಸೋಲಿಸುವಲ್ಲಿ ಸ್ಫೋಟಕ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನ ವ್ಯವಸ್ಥೆ ಯಶಸ್ವಿ ಆಗಬಹುದಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಈ ಬಾರಿಯ ವಿಶ್ವಕಪ್ ಫೈನಲ್ನಲ್ಲಿ ರಣರೋಚಕ ಹೋರಾಟ, ಬೆಸ್ಟ್ ಆಫ್ ದಿ ಬೆಸ್ಟ್ ಮ್ಯಾಚ್ ಅಂತೂ ಹೊರಬೀಳೋದು ನಿಶ್ಚಿತ. ರೋಹಿತ್ ಟೀಮ್ ಮೇಲೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಭಾರಿ ವಿಶ್ವಾಸ ಇದೆ. ರೈಟ್ ಸುರೇಶ್ ಸರ್, ಇನ್ನೊಂದು ಪ್ರಶ್ನೆ ಇಲ್ಲಿರುವಂಥದ್ದು, ಸಾಮಾನ್ಯವಾಗಿ ವಿಶ್ವಕಪ್ ಆಡುವಂತಹ ಎರಡೂ ಟೀಮ್ಗಳಲ್ಲಿ ಪ್ರೆಷರ್ ಯಾವ ಟೀಮಿಗೆ ಜಾಸ್ತಿ ಅಂತ? ಮೊದಲ ಸಲ ವಿಶ್ವಕಪ್ ಫೈನಲ್ಗೆ ಬಂದಿರುವಂತಹ ಟೀಮ್ಗೆ ಹೆಚ್ಚು ಪ್ರೆಷರ್ ಇರುತ್ತಾ, ಅಥವಾ ಪೇಸನ್ನ ಕಂಟಿನ್ಯೂ ಮಾಡಿಕೊಂಡು ಪ್ರತಿ ಸಲ ICC ಟೂರ್ನಮೆಂಟ್ನಲ್ಲಿ ಫೈನಲ್ಗೆ ಏರಿ ಪ್ರಶಸ್ತಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಟೀಮ್ಗೆ ಪ್ರೆಷರ್ ಇರುತ್ತಾ? ಯಾವ ಟೀಮ್ ಪ್ರೆಷರ್ಗೆ ಒಳಗಾಗಿರುತ್ತೆ ಅಂತ? ಮೇಡಮ್, ನಾವು ಆಡ್ತಾ ಇರೋದು ಇವಾಗ ವಿಶ್ವಕಪ್ಪಿನ ಫೈನಲ್. ತಂಡ ಎಷ್ಟೇ ಬಲಿಷ್ಠವಾಗಿದ್ರು ಕೂಡ ಅಥವಾ ಎಷ್ಟೇ ಕಳಪೆ ಇದ್ರೂ ಕೂಡ ಆಡ್ತಾ ಇರ್ತಕ್ಕಂಥ ವಿಶ್ವದ T20 ಚುಟುಕು ಕ್ರಿಕೆಟ್ನ ಗುರಿ ಮುಟ್ಲಿಕ್ಕೆ. ಹಾಗಾಗಿ ಎರಡೂ ತಂಡಕ್ಕೆ ಪ್ರೆಷರ್ ಇದ್ದೇ ಇರುತ್ತೆ. ಒಂದು ತಂಡ ನಾವು ಈಗಾಗಲೇ ಸಾಕಷ್ಟು ಫೈನಲ್ಸ್ ಗಳನ್ನ ಆಡಿದೀವಿ, ಸಾಕಷ್ಟು ಟ್ರೋಫಿಗಳನ್ನ ಗೆದ್ದಿದ್ದೀವಿ ಅಂದ ಮಾತ್ರಕ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ನಾವು ಆರಾಮಕ್ಕೆ ಇರಬಹುದು, ನಾವು ಈಸಿಯಾಗಿ ತಗೊಳ್ಬಹುದು ಅನ್ನೋದೇನಿಲ್ಲ. ಎರಡೂ ತಂಡಕ್ಕೆ ಪ್ರೆಷರ್ ಇರುತ್ತೆ. ಮೊದಲನೇ ಸಲ ಆಡುವಂತಹ ಇವರಿಗೆ ಸೌತ್ ಆಫ್ರಿಕಾ ತಂಡಕ್ಕೆ ಹೆಚ್ಚು ಪ್ರೆಷರ್ ಇರುತ್ತೆ ವಿನಃ ನಮಗೂ ಪ್ರೆಷರ್ ಇರಲ್ಲ ಅನ್ನೋದಲ್ಲ. ಎರಡೂ ತಂಡಕ್ಕೆ ಅಷ್ಟೇ ಸರಿಸಮನಾದ ಪ್ರೆಷರ್ ಇರುತ್ತೆ. 140 ಕೋಟಿ ಜನರ ಆಶಯ, ಸಾಕಷ್ಟು ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಪ್ರಾರ್ಥನೆ ಮಾಡಿದ್ದು ಒಂದೇ ಅಲ್ಲ, ಕ್ರಿಕೆಟ್ಗೆ ಸಂಬಂಧ ಟೆಕ್ನಿಕಲಿ ಎಷ್ಟು ತರಬೇತಿಯನ್ನ ಕೊಡಬೇಕು ಆ ತರಬೇತಿಯನ್ನ ಕೊಟ್ಟಿದ್ದಾರೆ, ತಾಲೀಮನ್ನ ಮಾಡಬೇಕು ಆ ತಾಲೀಮನ್ನ ಮಾಡಿದ್ದಾರೆ. ನೀವು ಈಗಾಗಲೇ ಹೇಳಿದಂತೆ ಬೈಲ್ಯಾಟ್ರಲ್ ಸೀರೀಸ್ಗಳನ್ನು ಆಡಿದ್ದಾರೆ, IPL ಗಳನ್ನು ಆಡಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು T20ಗಳನ್ನ ಆಡಿದ್ದಾರೆ. ಹಾಗಾಗಿ ಭಾರತಕ್ಕೂ ನಿರೀಕ್ಷೆ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪ್ಲೇಯರಲ್ಲೂ ಕೂಡ ಹೊಟ್ಟೆ ಒಳಗಡೆ ಈ ಬಟರ್ಫ್ಲೈ ಓಡಾಡೋದು ಅಂತಾರೆ ಇಂಗ್ಲಿಷ್ನಲ್ಲಿ, ಬಟರ್ಫ್ಲೈ ಇನ್ ದ ಸ್ಟಮಕ್ ಅಂತ. ಅದೇ ರೀತಿ ಎರಡೂ ತಂಡಕ್ಕೆ ಇರುತ್ತೆ. ಯಾರು ಈ ಒಂದು ಪ್ರೆಷರ್ ಅನ್ನ ಈ ದಿನ ಬಿಗ್ ಮ್ಯಾಚ್ ಪ್ರೆಷರ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಯಾರು ಕಾಯ್ದುಕೊಳ್ತಾರೋ, ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇದೀವಿ. ನೋಡಿ, ಸೌತ್ ಆಫ್ರಿಕಾ ತಂಡದ ಫೀಲ್ಡಿಂಗು ಮತ್ತು ಭಾರತ ತಂಡದ ಫೀಲ್ಡಿಂಗ್ ಅನ್ನ ಈ ವರ್ಷ ನಾವು ಅತಿ ಹೆಚ್ಚು ಕ್ಯಾಚ್ ಗಳನ್ನ ಬಿಟ್ಟಿದ್ದೇವೆ ಅಂತ ಅಂಕಿಅಂಶ ಕೂಡ ಬಂದಿದೆ. ಸೊ ಉತ್ತಮ ಕ್ಯಾಚ್ ಅನ್ನು ಹಿಡಿದಿರಬಹುದು, ಕಳಪೆ ಪ್ರದರ್ಶನ ಫೀಲ್ಡಿಂಗ್ ನಲ್ಲೂ ಕೂಡ ಆಗಿದೆ ಅಂತ ನಮಗೆ ಕಂಡು ಬಂದಿದೆ ಅಂಕಿಅಂಶದಿಂದ. ಸೊ ಹಾಗಾಗಿ ಅದರ ಪ್ರೆಷರ್ ಕೂಡ ನಮಗೂ ಇರುತ್ತೆ, ಅವರಿಗೂ ಇರುತ್ತೆ. ಇಟ್ಸ್ ಅ ಬಿಗ್ ಮ್ಯಾಚ್ ಪ್ರೆಷರ್ ಅಂತ ನಾವು ಹೇಳ್ತೀವಿ. ಇಂಥ ಬಿಗ್ ಮ್ಯಾಚ್ ಪ್ರೆಷರ್ ಅನ್ನ ಯಾರು ಚೆನ್ನಾಗಿ ನಿಭಾಯಿಸ್ತಾರೋ ಅವರು ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ ಮೇಡಮ್. ಓಕೆ ರಕ್ಷಿತ್, ಯಾವ ಬೌಲರ್ಸ್ ಬಗ್ಗೆ ಟೀಮ್ ಇಂಡಿಯನ್ ಪ್ಲೇಯರ್ಸ್ ಹೆಚ್ಚು ಕಾನ್ಶಿಯಸ್ ಆಗಿರಬೇಕು ಅಥವಾ ಕಾಶಿಯಸ್ ಆಗಿರಬೇಕು ಅಂತ ಹೇಳ್ತೀರಾ? ಮೇಡಮ್, ಬಾರ್ಬಡೋಸ್ ಅಂತ ಹೇಳಿದ್ರೆ ಮಳೆ ಮೇಲೆ ಡಿಪೆಂಡ್ ಮೇಡಮ್. ಅಗೇನ್ ಇವು ಅಪ್ಪಿತಪ್ಪಿ ಏನಾದ್ರು ಮ್ಯಾಚ್ ಮುಂಚೆ ಮತ್ತೆ ಮಳೆ ಬಿತ್ತು ಲಾಸ್ಟ್ ಟೈಮ್ ತರ ಅಂದ್ರೆ ಸ್ಪಿನ್ ಟ್ರ್ಯಾಕ್ ಟರ್ನ್ ಆಗುತ್ತೆ. ಮಳೆ ಬಿದ್ದಿಲ್ಲ ಫಸ್ಟ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಬೌನ್ಸಿ ಟ್ರಿಕ್ಕಿ. ಇದು ರಬಡಾ ಅನ್ನೋನು ತುಂಬಾ ಬೇಗ ಆಘಾತ ಮಾಡಿದ ತುಂಬಾ ಮ್ಯಾಚ್ಗಳಲ್ಲಿ. ರೋಹಿತ್ ಶರ್ಮಾನ ಅಥವಾ ವಿರಾಟ್ ಕೊಹ್ಲಿನ ಕ್ವಿಕ್ ಆಗಿ ತೆಗಿತಾನ ಅವನು. ಸೊ ಅವನು ಸ್ವಲ್ಪ ನೋಡ್ಕೊಂಡು ಆಡ್ತಾರೆ, ಅವನೊಬ್ಬ ಸ್ವಲ್ಪ ಡೇಂಜರಸ್. ಬಟ್ ಸ್ಪಿನ್ನರ್ಸ್ ಬಂದ್ರೆ ನಮ್ಮ ಇಂಡಿಯನ್ಸ್ ಸ್ಪಿನ್ನರ್ಸ್ನ ಈಸಿಯಾಗಿ ಮೇಂಟೈನ್ ಮಾಡ್ತಾರೆ. ಬಟ್ ಅವ್ರಿಗೆ ನಮ್ಮ ಸ್ಪಿನ್ನರ್ಸ್ನ, ಯಾಕಂದ್ರೆ ನಮ್ಮ 4 ಜನನು ವಿಚಿತ್ರವಾಗಿ, ಕುಲ್ದೀಪ್ ಯಾದವೇ ಬೇರೆ, ಜಡೇಜಾನೇ ಬೇರೆ. ಜಡೇಜಾ ಲಾಸ್ಟ್ ಟೈಮ್ ಬಾಲಿಂಗ್ ಬಂದ್ರೆ ಹಿಂಗೆ ಕಟ್ ಆಗ್ತಿತ್ತು ಸ್ಪಿನ್ನು. ಸೊ ಮಳೆ ಬಿದ್ದಾಗ ತುಂಬಾ ಅಡ್ವಾಂಟೇಜ್. ಬಟ್ ಇಲ್ಲಿ ಏನಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡೋರ್ಗೂ ಅಡ್ವಾಂಟೇಜ್ ಇದೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರ್ಗೂ ಅಡ್ವಾಂಟೇಜ್ ಇದೆ. ಇದಕ್ಕೆ ಚಿಕ್ಕ ಗ್ರೌಂಡ್, ಸೇಮ್ ಚಿನ್ನಸ್ವಾಮಿ ಸ್ಟೇಡಿಯಂ ತರ 35,000 37,000 ಕೆಪಾಸಿಟಿ ಇರಬೇಕು. ಬಟ್ ಈ ಗ್ರೌಂಡಲ್ಲಿ ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆಡೋರ್ಗೆ ಇಬ್ರಿಗೂ ಅಡ್ವಾಂಟೇಜ್ ಇದೆ. ಸೊ ನಾವು ಫಸ್ಟೇ ಬ್ಯಾಟಿಂಗ್ ಆಡ್ಬೇಕಂತಿಲ್ಲ, ಚೇಸು ಮಾಡ್ಬೋದು, ಇದು ಮಾಡ್ಬೋದು. ನನ್ನ ಪ್ರಕಾರ 180 190. ಸೂಪರ್. ಓಕೆ, ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಥಮ್ ಕಪ್ಪು ಯಾರೇ ಗೆದ್ರು ಕೂಡ ಅದು ನಮಗೆ ಬಂದಂಗೆ ಅಂತ. ಯಾಕಂದ್ರೆ ಕೇಶವ್ ಮಹಾರಾಜು ಭಾರತದ ಮೂಲದವ್ರೆ, ಸೊ ಅವ್ರು ತಗೊಂಡೋದ್ರು ಪರವಾಗಿಲ್ಲ, ನಮಗ್ ಸಿಕ್ಕರು ಪರವಾಗಿಲ್ಲ ಅಂತ ತುಂಬಾ ಜನ ಸ್ಟೇಟಸ್ ಹಾಕೋರು ಇದ್ದಾರೆ. ಆಶ್ಚರ್ಯ ಆಯ್ತು ನನಗೆ. ನೀವು ಭಾರತ ಗೆದ್ರೆ ಮಾತ್ರ ನಮಗ್ ಬರ್ತದೆ, ಆತ ಭಾರತ ರೆಪ್ರೆಸೆಂಟ್ ಮಾಡ್ತಿಲ್ಲ ಅಂದ್ರೆ ಅದೇ ನಮ್ದಾಗೋಯ್ತದೆ. ಭಾರತ ರೆಪ್ರೆಸೆಂಟ್ ಮಾಡಿದ್ರೆ ಮಾತ್ರ. ಈಗ ನೋಡಿ, IPL ಮ್ಯಾಚ್ಗಳಿರುತ್ತೆ, ಇಲ್ಲಿ RCB ಕರ್ನಾಟಕ ಮಾತ್ರ RCB ಮಾಡ್ತಿರ್ತಾರೆ. ಆದ್ರೆ ಈ ಮ್ಯಾಚ್ಗಳಿಗೆ ಇಡೀ ದೇಶ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡುತ್ತೆ. ಹೌದಲ್ವಾ ಸರ್? ಹೌದಲ್ವಾ ಸರ್? ಅಂದ್ರೆ ಅದಕ್ಕಾದ್ರೆ IPL ಸೀಮಿತ ರಾಜ್ಯ, ನಮ್ಮ ರಾಜ್ಯ ನಾವು ಗೆದ್ದುಬಿಟ್ರೆ ಸಾಕು ಗುರು ಅಂತ, ಪಕ್ಕದವ್ರು ನಾವು ಗೆದ್ದುಬಿಟ್ರೆ ಅಲ್ಲ. IPL ಅಲ್ಲೂ ಅಷ್ಟೇ ಕರ್ನಾಟಕದವ್ರು ಇಲ್ವೇ ಇಲ್ಲ RCB ಟೀಮ್ ಅಲ್ಲಿ. ಆದ್ರೂ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಬ್ಯಾಂಗ್ಳೂರ್ ರೆಪ್ರೆಸೆಂಟ್ ಮಾಡ್ತಾರೆ ಅಷ್ಟೇ, ಬೆಂಗಳೂರು ರೆಪ್ರೆಸೆಂಟ್ ಮಾಡ್ತಾರೆ. ಇವಾಗ ಇಂಡಿಯಾ ಪ್ಲೇಯರ್ಸ್ ಇಂಡಿಯನ್ಸ್ ಇದ್ದಾಗ ಇಂಡಿಯನ್ ಅವ್ರ ಆರಿಜಿನ್ ಇರ್ಬೋದು ಅಷ್ಟೇ, ಸೌತ್ ಆಫ್ರಿಕಾ ಆಡ್ತಾ ಇರೋದು, ಆದ್ರೆ ಇಂಡಿಯನ್ ಅಲ್ಲ. ಇಂಡಿಯನ್ ಅಂತಂದ್ರೆ ಒಂದು ತಂಡ, ಅದು ಇಟ್ಸ್ ನಾಟ್ ಎ ಇಂಡಿವಿಜುವಲ್. ಒಂದು ಭಾರತ
ಭಾರತ ಕಪ್ ಎತ್ಕೊಂಡ್ರೆ ನಮ್ದಾಯ್ತದೆ, ಅವ್ರು ಎತ್ಕೊಂಡ್ರೆ ನಮ್ದಾಗಲ್ಲ. ಎಲ್ಲೋ ಒಬ್ರಿಂದಲ್ಲ ದೇಶ 140 ಕೋಟಿಯನ್ನು ಇಂಡಿವಿಜುವಲ್ 140 ಕೋಟಿನ ರೆಪ್ರೆಸೆಂಟ್ ಮಾಡಿ ಭಾರತ ಟೀಮ್ ಗೆಲ್ಬೇಕು. ಅದು ಬಿಟ್ಟು ಯಾರೋ ಒಬ್ರಿಗೋಸ್ಕರ ಇಲ್ಲ. ಬೇಕಾದ್ರೆ ಅವನೊಬ್ಬ ಸೋತ್ ಬಿಡುಗುರುವೆ, ನಾವೇ ಗೆದ್ಕತೀವಿ. ಅವ್ನು ಒಬ್ರಿಗೋಸ್ಕರ 140 ಕೋಟಿಗೋಸ್ಕರ ಅವನೇ ತ್ಯಾಗ ಮಾಡ್ಬಿಡ್ಲಿ, ಹೌದಲ್ವಾ ಸರ್? ಇಲ್ಲ, ತ್ಯಾಗ ಮಾಡೋಕ್ಕಾಗಲ್ಲ ಈ ತರ ಸಮಯದಲ್ಲಿ. ಅಫ್ಕೋರ್ಸ್ ಅವರು ಇಂಡಿಯನ್ ಆರಿಜಿನ್ ಇಂಡಿಯನ್ ಅಂತ ಅಂದ್ಬಿಟ್ಟು ನಾವು ಖುಷಿ ಪಡ್ಬೋದು, ಸಂತೋಷ ಪಡ್ಬೋದು ಅವ್ರ ಪ್ರತಿಭೆ ನೋಡಿ. ಆದ್ರೆ ಕಪ್ ಒಂದು ಭಾರತಕ್ಕೆ ಬರ್ತಾ ಇದ್ದು ವರ್ಲ್ಡ್ ಕಪ್. ಆಮೇಲೆ ಪ್ರತಿಯೊಬ್ಬ ತಂಡದ ಸದಸ್ಯನು ಭಾರತ ಆ ಹೆಮ್ಮೆಯಿಂದ ಹೇಳ್ಕೊಂತಾನೆ, ನಾನು ಭಾರತ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಅಂತ ಆ ತಂಡಕ್ಕೆ ಆಡೋದಿದೆಯಲ್ಲ, ಅದು ಬೇರೆನೆ ಒಂದು ಫೀಲಿಂಗ್. ಈಗ ಇಂಡಿಯನ್ ಟೀಮ್ ಸೆಲೆಕ್ಟ್ ಆದ್ರೆ ಕಮಲಾ ಹ್ಯಾರಿಸ್ ಅಮೆರಿಕದ ಉಪಾಧ್ಯಕ್ಷೆ, ಭಾರತಕ್ಕೆ ಏನಾರು ಮಾಡ್ತಾರ? ನಮ್ ದೇಶದ ಭಾರತೀಯರು ಅಂತ ಹೆಮ್ಮೆ ಪಡ್ಬೋದು ಅಷ್ಟೇ. ಆದ್ರೆ ಅವ್ರ ಅಮೆರಿಕ ಅಂತ ಬಂದಾಗ ಅಷ್ಟೊಂದು ದೊಡ್ಡ ಉದಾರತೆಯನ್ನು ತೋರಿಸಲ್ಲ ನಾವು ಅಂತ ಹೇಳ್ತಾ ಇದ್ರಿ ಸರ್. ನೀವು ಕೇಶವ್ ಮಹಾರಾಜ್ ಬಗ್ಗೆ ಹೇಳ್ತಾ ಇದ್ರಿ. ಸೌತ್ ಆಫ್ರಿಕಾ ಟೀಮ್ ನಲ್ಲಿ ಆ ಒಂದು ಫಾರ್ಮ್ಯಾಟ್ ಇಟ್ಕೊಂಡಿದ್ದಾರೆ, 6 ವೈಟ್ ಪ್ಲೇಯರ್ಸ್ 4 or 5 ಬ್ಲ್ಯಾಕ್ ಪ್ಲೇಯರ್ಸ್ ಅಂತ. ಸೌತ್ ಮಹಾರಾಜ್ ಬಂದು ಈಸ್ ಕನ್ಸಿಡರ್ಡ್ ಆಸ್ ಬ್ರೌನಿ ಆರ್ ವಾಟ್ ಎವರ್, ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ವೈಟ್. ಸೊ ಪ್ರಥಮ್ ಅವರು ಹೇಳೋ ಪ್ರಕಾರ ಅವ್ರು ಭಾರತೀಯರು ಆಗಿದ್ರು ಅವ್ರನ್ನ ಕನ್ಸಿಡರ್ಡ್ ಆಗಿರೋದು ಆ ಫಾರ್ಮ್ಯಾಟ್ನಲ್ಲೇ. ಸೊ ಅವರಲ್ಲಿ ಮಾತ್ರ, ಎಸ್ಪೆಷಲಿ ಸೌತ್ ಆಫ್ರಿಕಾ ಟೀಮಲ್ಲಿ ಮಾತ್ರ ಈ ಒಂದು ರೀತಿಯಾದ ಏನಂತಾರೆ ಇದಿಟ್ಕೊಂಡಿದ್ದಾರೆ. 7 ಜನ ನಾವು ವೈಟ್ಸ್ ಆಡಬೇಕು, 5 ಜನ ಬ್ಲ್ಯಾಕ್ ಆಡಬೇಕು ಅಂತ. ಅವ್ರ ಪ್ರಕಾರ ಅದು ಬ್ಯಾಲೆನ್ಸ್ ಔಟ್ ಮಾಡೋದು ಅಂತ ಅಲ್ಲ, ಅವರೆಲ್ಲ ರಾಜಕೀಯವಾಗಿ ಒಂದು ರೀತಿಯಾದ ಒಂದು ಪ್ರೇರಣೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಸೋಲೋ ಮಾತೇ ಇಲ್ದೇ ಗೆಲ್ತಾರೆ. ಶಿವನಾರಾಯಣ್ ಚಂದ್ರಪಾಲ್ ಅಂತ ಇದ್ದಲ್ವ ಸರ್ 20 years ಬಿಫೋರ್, ಆತ ಭಾರತ ಮೂಲದಂತಾರೆ, ಹೌದಲ್ವ ಸರ್? ಹೌದು. ಈಗ ಹಂಗಂತ ವೆಸ್ಟ್ ಇಂಡೀಸ್ ಆಡಿದ್ರೆ ವೆಸ್ಟ್ ಇಂಡೀಸ್, ಈಗ ಲಾರಾ ಅವ್ರದೆಲ್ಲ ಒಂದು ಟೀಮು, ಆಗ ಇಂಡಿಯಾನೇ ಗೆಲ್ಬೇಕು ಅಂತಿದ್ದು ನಮ್ಗೆ. ಈಗಲೂ ಅದೇ, ಯಾವತ್ತೂ ಅದೇ, ಸರ್ವಕಾಲಿಕವಾಗಿ ಭಾರತನೇ ಗೆಲ್ಬೇಕು ಅಷ್ಟೇ. ಆಯ್ತು. ಸೊ ಸರ್, ರಿಸೋರ್ಸಸ್ ಅಲ್ಲೇ ಅಷ್ಟೇ ಯಾಕೆ ಹೋದ್ರಿ? ಯಾಕೋ ಸೌತ್ ಆಫ್ರಿಕಾಗೆ ಮತ್ತು ವೆಸ್ಟ್ ಇಂಡೀಸ್ ಯಾಕೆ ಹೋದ್ರಿ? ಅನಿಲ್ ದಲ್ಪಾತ್ ಅಂತ ಒಬ್ಬ ಪಾಕಿಸ್ತಾನ್ ಕ್ರಿಕೆಟ್ ಅಲ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ರು. ಅನಿಲ್ ದಲ್ಪಾತ್ ಕೇಳಿಲ್ಲ, ಪಾಕಿಸ್ತಾನದಲ್ಲಿ ಬಿಡಲ್ಲ ಸರ್, ಕೇಳಿಲ್ಲ. ಪಾಕಿಸ್ತಾನಲ್ಲಿ ಒಬ್ಬ ಅನಿಲ್ ದಲ್ಪಾತ್ ಅಂತ ಆಡ್ತಾ ಇದ್ರು, ಇಂಡಿಯನ್ ಹಿಂದೂ ಪ್ಲೇಯರ್ ಆಡ್ತಾ ಇದ್ರು. ವರ್ಲ್ಡ್ ಕಪ್ ಅಲ್ಲಿ ಒಂದು ಕ್ಯಾಚ್ ಬಿಟ್ಬಿಟ್ರು, ಏನೋ ಮಿಸ್ ಆಗಿ ಒಂದು ಕ್ಯಾಚ್ ಬಿಟ್ಬಿಟ್ರು. ಇಮ್ರಾನ್ ಖಾನ್ ಬೌಲಿಂಗ್ ಅವತ್ತಿನ ದಿನ ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೋಲ್ ಮಾಡಿರೋರು. ಆದ್ರೆ ಅನಿಲ್ ದಲ್ಪಾತ್ ಇಂಡಿಯನ್ ಆರಿಜಿನ್, ಆದ್ರೆ ಅದಕ್ಕೋಸ್ಕರ ನಾವು ಪಾಕಿಸ್ತಾನ ಗೆಲ್ಬೇಕು ಅಂತೀವಿ. ಈಗ ಒಂದ್ ಟೀಮ್ ಅಲ್ಲಿ ರಿಸೋರ್ಸಸ್ ಅನ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಬಗ್ಗೆ ಎಲ್ಲರೂ ಕೂಡ ಹೊಗಳ್ತಾ ಇರೋದು ಅದೇ ವಿಚಾರಕ್ಕೆ. ಈ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇಂತಿಂತ ಪ್ಲೇಯರ್ ನ ಹಾಕಿ ಆಡಿಸಿ ಅಭ್ಯಾಸ ಇದೆ ಅವ್ರಿಗೆ ಅಂತ. ರೋಹಿತ್ ಶರ್ಮಾಗೂ ಕೂಡ ಅಂತದ್ದೇ ರಿಸೋರ್ಸ್ಫುಲ್ ಮ್ಯಾನ್ ಅಲ್ವಾ, ಅವರು ಕೂಡ ಅಬ್ಸಲ್ಯೂಟ್ಲಿ ಮಾತಾಡೋಕೆ ಇಲ್ಲ ಅದ್ರ ಬಗ್ಗೆ. ಸಿ ಅವ್ರ ಕ್ಯಾಪ್ಟನ್ ಬಂದು ಅಂಡರ್ 19 ಕ್ಯಾಪ್ಟನ್ ಆಗಿದ್ರು. ಅಂಡರ್ 19 ನಲ್ಲಿ he saw that under 19 winning ಸೌತ್ ಆಫ್ರಿಕನ್ ಟೀಮ್. ಸೇಮ್ ಕಾನ್ಸೆಪ್ಟ್ ನ ಇಲ್ಲ ಹಾಕಿದ್ದಾರೆ. ಇನ್ ರೋಹಿತ್ ಶರ್ಮಾ ಬಗ್ಗೆ ಮಾತಾಡಕ್ಕೆ ಆಗಲ್ಲ. 2007 ಅಲ್ಲಿ ಫಸ್ಟ್ ವರ್ಲ್ಡ್ ಕಪ್ ಗೆದ್ದಾಗ he is the only player to be played in India. ಸೆಕೆಂಡ್ ಥಿಂಗ್, ಫಸ್ಟ್ ಇನ್ನು IPL ನಲ್ಲಿ 6 ಟ್ರೋಫಿ ಗೆದ್ದಿರುವಂತ ಕ್ಯಾಪ್ಟನ್. ಜಸ್ಟ್ ಒಂದು 4 months ಬ್ಯಾಕ್ ಹೇಳ್ತಾ ಇದ್ರು ಮುಂಬೈಗೆ he should have led ಅಂತ. ಯಾಕೆ ಹಾರ್ದಿಕ್ ಪಾಂಡ್ಯನ್ ಕರ್ಕೊಂಡ್ಬಂದ್ರು, ಯಾಕೆ ಹಾರ್ದಿಕ್ ಪಾಂಡ್ಯನ್ ಕ್ಯಾಪ್ಟನ್ಸಿ ಕೊಟ್ರು? ರೋಹಿತ್ ಶರ್ಮಾ ಇಸ್ ಅವರ್ ಕ್ಯಾಪ್ಟನ್ ಅಂತೆಲ್ಲ ಕ್ಯಾಂಪೇನ್ ಆಗಿ ಹೋಗಿತ್ತು ಅವಾಗ. ಸೊ ನೀವು ಯಾವ ಇದು ರಿಸೋರ್ಸಸ್ ಬಗ್ಗೆ ಹೇಳಂಗಿದ್ರೆ, ಇಂಡಿಯಾನಲ್ಲಿ ದೊಡ್ಡ ವಾಲ್ ಇವಾಗ ಆಕ್ಚುಲಿ ಸೌತ್ ಆಫ್ರಿಕಾ ಗೆಲ್ಬೇಕು ಅಂದ್ರೆ ದೊಡ್ಡ ವಾಲನ್ನ ಅವರು ಏನಂತಾರೆ ಬೀಳಿಸಿ ಗೆಲ್ಬೇಕಾಗತ್ತೆ. ಸೊ ಅಷ್ಟು ಸುಲಭವಾದ ಇದಲ್ಲ ಇದು. ನಮ್ಮ ರಿಸೋರ್ಸಸ್ ಇಸ್ ಟೋಟಲಿ ಹೈಲಿ ಸೂಪರ್. ಓಕೆ ಸುರೇಶ್ ಸರ್, ರಾಹುಲ್ ದ್ರಾವಿಡ್ಗೋಸ್ಕರ ಈ ಪಂದ್ಯವನ್ನು ನಾವು ಗೆಲ್ಲಲೇಬೇಕು, ಡೂ ಇಟ್ ಫಾರ್ ರಾಹುಲ್ ಅನ್ನುವಂತಹ ಟ್ರೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ಗೌರವಪೂರ್ವಕ ವಿದಾಯ ಅಥವಾ ಡಿಸರ್ವಿಂಗ್ ಡೆಕೋರೇಟೆಡ್ ಕರಿಯರ್ ಅನ್ನ ಅವ್ರು ಹೇಗೆ ಮೇಂಟೈನ್ ಮಾಡಿದ್ದಾರೆ ಅದಕ್ಕೊಂದು ರೈಟ್ ಆಫ್ ಕೊಡುವಂತಹ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಮತ್ತೆ ರಾಹುಲ್ ದ್ರಾವಿಡ್ ಹೇಗೆ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಆಸ್ ಎ ಕೋಚ್ ಸೆಟ್ ಮಾಡಿದ್ದಾರೆ, ಹುರಿದುಂಬಿಸಿದ್ರಿಂದ ಆತ ಕೂಡ ವಿಶ್ವಕಪ್ ನಲ್ಲಿ ಅಂದ್ರೆ ಭಾರತಕ್ಕೆ ವಿಶ್ವ ಮಟ್ಟದಲ್ಲಿ ಅತ್ಯುನ್ನತ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ರು. ತದನಂತರ ಉತ್ತಮ ತರಬೇತುದಾರರಾಗಿ ಹೊರಹೊಮ್ಮಿದ್ದಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಮೊದಲು ನಾವು ಗೆಲ್ಲೋಣ, ತನ್ಮೂಲಕ ರಾಹುಲ್ ದ್ರಾವಿಡ್ ಅವರಿಗೂ ಇದರಲ್ಲಿ ಏನಾದ್ರು ಗರಿ ಸಿಕ್ಕೋದಾದ್ರೆ ಅದಕ್ಕಿಂತ ಮುಖ್ಯವಾದದ್ದು ಏನೂ ಇಲ್ಲ. ಸೂಪರ್, ಕರೆಕ್ಟ್ ಸರ್. ನಾನು ಹೆಂಗೆ ಯೋಚನೆ ಮಾಡ್ತೀನಿ ನಾನು ದೇವರನ್ನ ಹಂಗೆ ಯೋಚನೆ ಮಾಡಿದೆ ಸರ್. ಅದನ್ನ ನಾನು ಮನ್ಸಲ್ಲಿ ಅನ್ಕೊಂಡೆ, ನೀವು ಹೇಳಿದ್ರಿ ಕರೆಕ್ಟ್ ಸರ್. ನಂಗೆ ತುಂಬಾ ಖುಷಿ ಆಯ್ತು, ನನ್ನ ಯೋಚನೆನೇ ನೀವು ಮಾಡಿದ್ದೀರಾ. ನಿಜ, ನಾನು ಅದೇ ಯೋಚನೆ ಮಾಡಿದ್ದು. ದೇಶಕ್ಕೋಸ್ಕರ, ಆಮೇಲೆ ನಮ್ಮ ರಾಜ್ಯ ಖುಷಿ ಪಡ್ಬೇಕು. ಒಬ್ರಿಗೋಸ್ಕರ 140 ಕೋಟಿ ಜನರು ಪ್ರಿಯರು ಅದೇಮ್ಮ. ಕರೆಕ್ಟ್ ಹೌದಲ್ಲ, ಕ್ಯಾಂಪೇನ್ ಫಸ್ಟ್ ತೆಗೀರಿ ಅಂತ ಹೇಳಿದಾನೆ ರಾಹುಲ್ ಹಿಡಿದು. ನಾವು ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತಂದ್ರೆ ನಾವು ಹತ್ತಬೇಕೇ ಹೊರತು ರಾಹುಲ್ಗೋಸ್ಕರ ಹತ್ತದ್ ಬೇಕಿಲ್ಲ. ಸೊ ವಿನ್ನಿಂಗ್ ದಿ ಕಪ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿನ್ನಿಂಗ್ ಫಾರ್ ರಾಹುಲ್ ದ್ರಾವಿಡ್. ವಿ ಆರ್ ಪ್ಲೇಯಿಂಗ್ ಫಾರ್ ದ ಕಂಟ್ರಿ,
ಲೆಟ್ ಅಸ್ ವಿನ್ ಫಾರ್ ದ ಕಂಟ್ರಿ ಅಂತ ಹೇಳಿದ್ದಾರೆ. ಓಕೆ, ಸೂಪರ್. ಸೊ ವೀಕ್ಷಕರೇ, ರಾಜ್ಯಾದ್ಯಂತ ನಾನು ಆಗ್ಲೇ ಹೇಳ್ತಾ ಇದ್ದೆ, ಕ್ರಿಕೆಟ್ ಅಭಿಮಾನಿಗಳ ಪ್ರಾರ್ಥನೆ ಹಾರೈಕೆ ಮುಂದುವರಿತಾ ಇದೆ ಅಂತ. ಸೊ ಬಹಳಷ್ಟು ಜನ ಬಹಳಷ್ಟು ಪ್ಲೇಯರ್ಸ್ ಬಗ್ಗೆ ನಿರೀಕ್ಷೆಯ ಬೆಟ್ಟವನ್ನೇ ಹೊತ್ಕೊಂಡಿದ್ದಾರೆ. ಅವರೆಲ್ಲ ಏನ್ ಹೇಳಿದ್ದಾರೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಚೆನ್ನಾಗಿ ಆಡಿ ಫಿನಾಲೆ ತನಕ ತಲುಪಿದ್ದಾರೆ. ಫೈನಾಲೆಯಲ್ಲೂ ವಿನ್ ಆಗಲಿ ಅಂತ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಸೀಸನ್ ಪೂರ್ತಿ ವಿರಾಟ್ ಕೊಹ್ಲಿ ಬ್ಯಾಟಿಂದ ರನ್ ಬಂದಿಲ್ಲ, ಫೈನಲಲ್ಲಿ ಮಾತ್ರ ಪಕ್ಕಾ ಬರುತ್ತೆ ಅಂತ ಅನ್ಕೊಂತೀವಿ. ಬುಮ್ರಾ ಇರೋದು, ಹಾರ್ದಿಕ್ ಪಾಂಡ್ಯ, ಕುಲ್ದೀಪ್ ಯಾದವ್ ಸಖತ್ ಫಾರ್ಮಲ್ಲಿ ಇದ್ದಾರೆ. ಅಬ್ಸಲ್ಯೂಟ್ಲಿ ಇಂಡಿಯಾ ವಿನ್ ಆಗೇ ಆಗುತ್ತೆ T20 ಸೀರೀಸ್. ನಾವು ರೋಹಿತ್ ಶರ್ಮಾ ಫ್ಯಾನ್ಸು, ನಮ್ಮ ಬಾಸ್ ಚೆನ್ನಾಗಿ ಆಡ್ತಾರಲ್ಲ, ನಮ್ಗೆ ಇಷ್ಟನೇ. ಆದರೂ ನಮ್ಮ ಇಂಡಿಯಾ ಬಿಡ್ಕೊಡಲ್ಲ, ಇಂಡಿಯಾನೇ ಗೆಲ್ಲಬೇಕು, ಪಕ್ಕ ಟೀಮ್ ಇಂಡಿಯಾನೇ ಗೆಲ್ಲೋದು. ಫೈನಲ್ಸ್ ಅಲ್ಲಿ ಹೊಡಿತಾರೆ, ಈ ಸಲ ಕಪ್ ನಮ್ದೆ. ಟೀಮ್ ಇಂಡಿಯಾ ಇದೇ ತರ ಚೆನ್ನಾಗಿ ಆಡಬೇಕು. ಕಮಾನ್ ಟೀಮ್ ಇಂಡಿಯಾ, ಯು ಕ್ಯಾನ್ ಡೂ ಇಟ್. ಇವತ್ತು T20 ಫೈನಲ್ ಮ್ಯಾಚ್ ಇದೆ. ನಾವು ಸೌತ್ ಆಫ್ರಿಕಾಗೆ ಸೋಲಿಸಿ ನಾವು ಕಪ್ ಗೆಲ್ಲುತ್ತಿದ್ದೆವು. ಸೌತ್ ಆಫ್ರಿಕಾ ಮತ್ತು ಇಂಡಿಯಾದ ಮ್ಯಾಚ್ ಇದೆ ಇವತ್ತು T20 ಫೈನಲ್. ಅದಕ್ಕೆ ನಾನು ವಿಶ್ ಮಾಡ್ತೀನಿ ಈ ಸತಿ ಕಪ್ ಇಂಡಿಯಾದೇ ಇರಬೇಕು. ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಅದ. ಇಂಡಿಯಾ ಸೌತ್ ಆಫ್ರಿಕಾಗೆ ಸೋಲಿಸಿ ಅದ್ರ 2ನೇ ಕಪ್ ಗೆಲ್ಲುತ್ತದೆ. ಇವತ್ತು T20 ಮ್ಯಾಚ್ ಅದ. ನಾವು ಸೌತ್ ಆಫ್ರಿಕಾಗೆ ಸೋಲಿಸಿ ಇಂಡಿಯಾ ಗೆದ್ದಬೇಕು. ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಇದೆ ವೆಸ್ಟ್ ಇಂಡೀಸ್ದಲ್ಲಿ. ಇವತ್ತು ಇಂಡಿಯಾದಲ್ಲಿ ಬಹಳ ನಂಬಿಕೆ ಇದೆ. ಯಾಕಂದರೆ ಆ ಪಿಚ್ ನೋಡಿ, ಕಂಡೀಷನ್ಸ್ ನೋಡಿ, ಆ ಸೌತ್ ಆಫ್ರಿಕಾ ಟೀಮ್ ನೋಡಿ, ಫಸ್ಟ್ ಆಫ್ ಆಲ್ ಆ ಚೋಕರ್ಸ್ ಸರಿ ಆಡೋಲ್ಲ ಫೈನಲ್ಸಲ್ಲಿ. ಭಾಳ ಟ್ಯಾಲೆಂಟ್ ಇಲ್ಲ ಅವ್ರದ್ದೇ. ಆಡೋ ಟ್ಯಾಲೆಂಟ್ ಐತೆ, ಆದರೆ ಚೋಕರ್ಸ್ ಫಾರ್ ಶೋರ್. ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಿದೆ ಫಾರ್ ಶೋರ್. ಯಾರು ಬಾಲಿಂಗ್ ಡಿಪಾರ್ಟ್ಮೆಂಟ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ನಮ್ಮ ಪಕ್ಕದಲ್ಲಿಸ್ತಾರೆ. ಫಿಸಿಯೋ, ಬಾಲಿಂಗ್, ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡೋ ಇಂಡಿಯಾ. ಮೊದಲನೇದಾಗಿ ಒಬ್ಬ ಭಾರತೀಯ ಪ್ರಜೆಯಾಗಿ, ಒಬ್ಬ ಶಾಲಾ ಶಿಕ್ಷಕಿಯಾಗಿ ಭಾರತ ತಂಡ ನಾಳೆ ಫೈನಲ್ಸಿಗೆ ತಲುಪಿಸಿರೋದು ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಷಯ. ನಾನು ಪರ್ಸನಲಾಗಿ ತುಂಬ ಹೆಮ್ಮೆ ಪಡ್ತೀನಿ. 2014 ಆದಮೇಲೆ ಮತ್ತು 2024ರಲ್ಲಿ ನಮ್ಮ ಟೀಮ್ ಇಂಡಿಯಾ T20 ವರ್ಲ್ಡ್ ಕಪ್ಪಲ್ಲಿ ಫೈನಲ್ಸಿಗೆ ಬಂದಿರೋದು ಸರ್. ನಿನ್ನೆ ನಡೆದಿರ್ತಕ್ಕಂಥ ಸೆಮಿಫೈನಲ್ಸ್ ನೋಡಿದ್ರೆ ನಮ್ಮವರು ಅದ್ಭುತವಾಗಿ ಆಟ ಆಡಿದ್ದಾರೆ ಸರ್. ನಿನ್ನೆದು ಅಷ್ಟೇ ಅಲ್ಲ, ಕಳೆದ ಎಲ್ಲ ಸರಣಿಗಳು ಕೂಡ ಅವರು ತುಂಬ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ. ಒಂದು ಟೀಮ್ ವರ್ಕ್, ಅವರು ತುಂಬ ಟೀಮ್ ವರ್ಕಾಗಿ ವರ್ಕ್ ಮಾಡಿದ್ದಾರೆ ಸರ್. ಕೋಚ್ ರಾಹುಲ್ ದ್ರಾವಿಡ್ ಅವರು ಕೂಡ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸರ್. ಅವರು ಖಂಡಿತವಾಗಿ ನಮ್ಮವ್ರು ಗೆದ್ದು ಬರ್ತಾರೆ ಅನ್ನೋದು ನಮ್ಮ ಆಶೆ ಸರ್. ಈ ಸಲ T20 2024ರಂದು ವರ್ಲ್ಡ್ ಕಪ್ನ ಕೊನೆಯ ಹಂತದಕ್ಕೆ ನಮ್ಮ ಭಾರತ ತಂಡ ಬಂದಿರುತ್ತೆ. 8 ಮ್ಯಾಚಸ್ನ ಕೂಡ ಗೆದ್ಕೊಂಡು ಬಂದಿದ್ದೀವಿ. ಕಳೆದಾಗ ದಕ್ಷಿಣ ಆಫ್ರಿಕಾದ ವಿರುದ್ಧ ನಮ್ಮ ಒಂದು ಫೈನಲ್ ಮ್ಯಾಚ್ ಇದೆ. ಖಂಡಿತವಾಗ್ಲೂ ನಮ್ಮ ತಂಡ ಏನಿದೆ, ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಚೆನ್ನಾಗಿದೆ, ಕೋಚಿಂಗ್ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಬಾರಿ T20 ವರ್ಲ್ಡ್ ಕಪ್ನ ಗೆದ್ದುಕೊಂಡು ಬಂದೇ ಬರ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿರುತ್ತೆ. ತುಂಬ ಉತ್ಸುಕರಾಗಿ, ಟೆನ್ಷನಲ್ಲಿ ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ತಂಡ ಆ ಒಂದು ಆತ್ಮವಿಶ್ವಾಸಕ್ಕೆ ಸಂಕೇತವಾಗಿದೆ. ನಮಗೂ ಖುಷಿಯಾಗಿದೆ ಇಂಡಿಯಾ ಫೈನಲ್ ಹೋಗಿದ್ದಕ್ಕೆ. ಇಂಡಿಯಾ ಗೆಲ್ಲಿ ಅಂತೇಳಿ ವಿಶ್ ಮಾಡಮ್ ಅವ್ರಿಗೆ. ವಿರಾಟ್ ಕೊಹ್ಲಿನಿಗೆ ಫಾರ್ಮ್ ಇಲ್ಲ, ಇಷ್ಟು ದಿನ ಆಡಿಲ್ಲ, ಫಾರ್ಮ್ದಾಗ ಇದ್ದಿದ್ದಿಲ್ಲ. ಈಗೆಲ್ಲ ಎನರ್ಜಿ ಸ್ಟಾಕ್ ಮಾಡಿ ಈಗ ಎನರ್ಜಿ ಫುಲ್ ಒಮ್ಮಕ್ಲೇ ಬಿಡ್ತಾನೆ ಫೈನಲ್ ದಿನ. ಇಲ್ಲಿ ರೋಹಿತ್ ಶರ್ಮಾ ಬ್ಯಾಟಿಂಗ್ ಎಲ್ಲ ಲೈನಪ್ ಚಲೋ ಇದೆ, ಬಾಲಿಂಗ್ ಚಲೋ ಇದೆ. ಬೆಸ್ಟ್ ಆಫ್ ಲಕ್ ಇಂಡಿಯಾ ಗೆಳಮ್ಮ. ಭಾಳ ಖುಷಿ ಆಗೈತೆ ರೀ. ಇಂಡಿಯಾ ಸೌತ್ ಆಫ್ರಿಕಾ ಫುಲ್ ಇದು ಚಲೋ ಬ್ಯಾಟಿಂಗ್ ಅಟ್ಯಾಕ್ ಮತ್ತು ಬೌಲಿಂಗ್ ಅಟ್ಯಾಕ್ ಎರಡೂ ಮಸ್ತ್ ಐತ್ರಿ. ನಾಳೆ ಇಂಡಿಯಾ ಗೆಲ್ತೈತ್ರಿ, ಪಕ್ಕ ಬರ್ತಾನೆ ರೀ. ಅದು ನಾಳೆ ಪಕ್ಕ ಸೆಂಚುರಿ ಹೊಡಿತಾನೆ ನೋಡ್ರಿ. ಚಲೋ ಐತ್ರಿ. ಸೂರ್ಯಕುಮಾರ್ ಯಾದವ್, ಶಿವನ್ ಡುವೆ, ರಿಷಬ್ ಪಂತ್ ಎಲ್ಲರೂ ಚಲೋ ಆಡತ್ತಾರ ರೀ. ಅವ್ರದ್ದು ಚಲೋ ಐತ್ರಿ. ಅವರು ಒಂದು ಸಲ ಗೆದ್ದಿಲ್ಲ ರೀ, ನಾವು ಒಂದು ಸಲ ಗೆದ್ದಿಲ್ಲ ರೀ. ಒಂದು ಸ್ವಲ್ಪ ಟಫ್ ಕಾಂಪಿಟೇಷನ್ ಆಡ್ತೈತ್ರಿ ನೋಡಿ. ಸಾಮಾನ್ಯವಾಗಿ ಕ್ರಿಕೆಟ್ ಪಂದ್ಯ ಅಂತ ಹೇಳಿದ್ರೆ ವೆದರ್ ಕಂಡೀಷನ್, ರೈನ್ ಫ್ಯಾಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಪಸ್ ಹೋಗ್ತೀನಿ ಭಾಸ್ಕರ್ ಸರ್. ಈಗ ರೈನ್ ಫ್ಯಾಕ್ಟರ್ ಬಗ್ಗೆ ಮಾತಾಡ್ತಾ ರಿಸರ್ವ್ ಡೇಗೆ ಪಂದ್ಯ ಹೋಗುತ್ತೋ ಇಲ್ವೋ ಅನೇಕ ಪ್ರಶ್ನೆಗಳು, ಮತ್ತೆ ಅಲ್ಲಿ ಯಾವ ನಿಯಮಗಳನ್ನು ಅಳವಡಿಸ್ತಾರೆ ಅನ್ನುವಂತಹ ಪ್ರಶ್ನೆ, ಅಥವಾ ಜಾಯಿಂಟ್ ವಿನ್ನರ್ಸ್ ಆಗಿ ಘೋಷಿಸ್ತಾರೆ, ಈ ಥರದ್ದೆಲ್ಲ ಪ್ರೆಡಿಕ್ಷನ್ಗಳು ಆಗ್ತಾ ಇದೆ. ಬಟ್ ಒಂದು ರನ್ ರೇಟನ್ನು ಆರಂಭಿಕ ಹಂತದಿಂದ ಒಂದು ಟೀಮ್ ಹೆಚ್ಚಳ ಮಾಡ್ಕೊಳ್ಳೋದು ಅಥವಾ ಕಾಯ್ದುಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಇದೆಲ್ಲ ಫ್ಯಾಕ್ಟರ್ಸ್ನ ನಡುವೆ. ಇಲ್ಲ, ರೈನ್ ಅದೇನು ಮಾಡೋಕ್ಕಾಗಲ್ಲ, ಪಾರ್ಟ್ ಆಫ್ ದ ಗೇಮ್. ಅದನ್ನು ಇವಾಗ ರೈನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಗೇಮ್ ಅಂತ ಬರುತ್ತೆ. ಸೊ ಇವತ್ತಿನ ಮ್ಯಾಚ್ ನಲ್ಲಿ ರೈನ್ ಬರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದು ನೆಕ್ಸ್ಟ್ ಡೇ ಇಸ್ ಆಲ್ಸೋ ಅಗೇನ್ ಏನಂತಾರೆ, ಇನ್ನೊಂದು ದಿನ ತಗೊಂಡಿದ್ದಾರೆ. ಎಲ್ಲ ತೋರಿಸೋದಾಗ 10 ಓವರ್ ಆಡೋ ಒಂದು ಚಾನ್ಸಸ್ ಇದೆ. ಸೊ ಫಸ್ಟ್ ರೈನ್ ಬರ್ದಿರ್ಲಿ ಅಂತ ಕೇಳ್ಕೊಳ್ಳೋಣ. ಯಾಕಂದ್ರೆ ಒಳ್ಳೆ ಮ್ಯಾಚ್, ಒಳ್ಳೆ ಕ್ರಿಕೆಟ್ ನೋಡೋದಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಗೆಲ್ಲೋದು ಒಳ್ಳೆ ಕ್ರಿಕೆಟ್ನೇ, ಯಾರು ಗೆದ್ರು ಒಳ್ಳೆ ಕ್ರಿಕೆಟೇ ಗೆಲ್ಬೇಕಾಗತ್ತೆ. ಸೊ ನಾ ಆವಾಗಲೇ ಹೇಳ್ದಂಗೆ ನಿಮ್ಗೆ ಒಂದು ಇಬ್ರು ಟೀಮು ಯಾವ ಒಂದು ಮ್ಯಾಚ್ ಸೋತಿಲ್ಲ. ಒಂದು ಮ್ಯಾಚ್ ಸೋತಿಲ್ದೇ ಇರೋದ್ರಿಂದ ಯಾರು ಗೆಲ್ತಾರೋ ಅವರು ಆಕ್ಚುಲಿ ವಿನ್ನರ್ಸ್ ಆಗೇ ಬರ್ತಾರೆ. ಆಕ್ಚುಲಿ ಲೈಕ್ ಯಾವ್ದು ಸೋತಿಲ್ಲ, ಟೋಟಲಿ ವಿನ್ನರ್ಸ್ ಅಂತಾನೆ ಬರ್ತಾರೆ. ಸೊ ಮಳೆ ಬರ್ತಾ ಇದ್ರೆ ಆ ಟೋಟಲ್ ವಿನ್ನರ್ಸ್ ಪಾಪ ಚೆನ್ನಾಗಿ ಆಡ್ಲಿ ಅಂತ ಕ್ಯಾಪ್ಟನ್ ರೋಹಿತ್ ಶರ್ಮಾದು ಇಂಟೆಂಟು ಅಥವಾ ಅಗ್ರೆಸಿವ್ ಅಟ್ಯಾಕ್ 2021 ಇಂದ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈ ಟೂರ್ನಮೆಂಟ್ ಅಲ್ಲಿ ಕೂಡ ನಾವು ಅದನ್ನ ನೋಡ್ತಾ ಇದೀವಿ. ಅಂದ್ರೆ ಅವರು ಕ್ರೀಸಿಗೆ ಬರ್ತಾ ಇದ್ದ ಹಾಗೇನೆ ಅಗ್ರೆಸಿವ್ ಮೋಡ್ಗೆ ಹೋಗ್ತಾ ಇರೋದನ್ನ ನೋಡ್ತಾ ಇದೀವಿ. ಸೊ ಈ ಮ್ಯಾಚ್ ಅಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಹೇಗೆ ಅಂತ ರಕ್ಷಿತ್ ಮೇಡಮ್? ಅವ್ರು ಆಕ್ಚುಲಿ ಒಂದು 6-7 ಇಯರ್ಸ್ ಇಂದನೂ ಅಗ್ರೆಸಿವ್ ಮೋಡ್, ಅಟ್ಯಾಕಿಂಗ್ ಮೋಡ್ಗೆ ಹೋಗ್ತಾ ಇರೋದು. ಸ್ಪೆಷಲಿ 2021 ಆದ್ಮೇಲೆ ಇನ್ನೂ ಜಾಸ್ತಿ ಅಟ್ಯಾಕಿಂಗ್ ಮೋಡ್. ಆಕ್ಚುಲಿ ಅವರು ಅಟ್ಯಾಕಿಂಗ್ ಮೋಡ್ ಹೋದ್ರೆ ಚೆನ್ನಾಗಿರೋದು. ಅವ್ರು ಏನಾರು
ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು ಬ್ಯಾಟಿಂದ ರನ್ಸ್ ಬಂದಿಲ್ಲ ಅಂದರೆ ಆ ಇಡೀ ಸೀಸನ್ನೇ ಅವ್ರು ಆಡಲ್ಲ ಅಂತ. ಅವ್ರ ಅಗ್ರೆಸಿವ್ ಮೋಡ್ ಹೋದ್ರೇನೆ ಬೇರೆಯವ್ರು ಆ ಕಡೆಯಿಂದ ಸ್ಟಾರ್ಟ್ ಆಗ್ತಾರೆ. ಇವ್ರು ಹೋಗ್ತಾ ಇದ್ದಂಗೆ ಇನ್ನೊಬ್ರು ಅಗ್ರೆಸಿವ್, ಸೂರ್ಯಕುಮಾರ್ ಯಾದವ್, ಕೊಹ್ಲಿ ಇವರೆಲ್ಲ ಸ್ಟಾರ್ಟ್ ಆಗ್ತಾರೆ. ಸೊ ಅವ್ರ ಅಟ್ಯಾಕಿಂಗ್ ಕರೆಕ್ಟ್ ಆಗಿದೆ, ಅಗ್ರೆಸಿವ್ ಮೋಡಲ್ಲೇ ಹೋಗ್ಬೇಕು ಅವರು. ಬಟ್ ಇವತ್ತು ಅದೇ ರೈನ್ ಫ್ಯಾಕ್ಟರ್ 10 ನಿಮಿಷ ಬಂದು ಹೋಗ್ತಾ, ಯಾಕಂದ್ರೆ ನಿನ್ನೆ ರಾತ್ರಿಯಿಂದನೂ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿ ರಿಪೋರ್ಟರ್ಸ್ ಎಲ್ಲ. 10-15 ಮಿನಿಟ್ಸ್ಗೆ ಪಾಸ್ ಆಗ್ತಾ ಇದೆ ರೈನು. ಸೊ ಅದರಿಂದ ಇವಾಗ ಫುಲ್ ಮಳೆ ಬಂದಿಲ್ಲ ಅಂದ್ರೂ ಆ ಥರ ಬಂದರೂ ಡಿಸ್ಟರ್ಬ್ ಆಗುತ್ತೆ. ಸೊ ಕ್ರಾಸ್ ಫಿಂಗರ್ಸ್ ಒಳ್ಳೆ ಸ್ಪೋರ್ಟ್ ಇರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ವೀಕೆಂಡ್ ಇರುತ್ತೆ ಎಲ್ಲರಿಗೂ. ಆ್ಯಕ್ಚುಲಿ ಎರಡೂ ಸ್ಟ್ರಾಂಗ್ ಟೀಮೇ, ಸೊ ಚೆನ್ನಾಗಿರುತ್ತೆ ಇವತ್ತು. ಓಕೆ, ಸೌತ್ ಆಫ್ರಿಕನ್ ಪ್ಲೇಯರ್ಸ್ನ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಯಾವುದು? ಜೊತೆಗೆ ಟ್ರಂಪ್ ಕಾರ್ಡ್ನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಏನು ಹೆಜ್ಜೆಗಳನ್ನು ಇಡಬಹುದು ಭಾರತೀಯ ಕ್ರಿಕೆಟ್ ಆಟಗಾರರು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್.